ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಾವು ನಮ್ಮ ಈ ಒಂದು ಭಿನ್ನವಾಗಿ ಆಲೋಚಿಸು ಎಂಬ ಪುಸ್ತಕದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸೊ ಇವತ್ತು 13ನೇ ದಿನ. ಇಲ್ಲಿ ಆಲೋಚನೆಗಳು, 6ನೇ ಚಾಪ್ಟರ್ ಆಲೋಚನೆಗಳು, ಇದರ ಕಡೆಯ ಭಾಗವನ್ನ ನೋಡೋಣ ಮಾಸ್ಟರ್ಸ್. ನಿನ್ನೆ ಕೆಲವು ವಿಷಯಗಳನ್ನ ತಿಳ್ಕೊಂಡ್ವಿ ಈ ಆಲೋಚನೆಗಳು. ಸೊ ಇವಾಗ ಮುಂದಿನ ಕೊಟೇಶನ್ಸ್ ಅನ್ನ ನೋಡೋಣ. ನಮ್ಮ ಜೀವನದಲ್ಲಿ ಏನಾದರೂ ಘಟಿಸಿದಾಗ ನಾವು ವ್ಯಾಕುಲ ಚಿತ್ತರಾದ ಮಾತ್ರಕ್ಕೆ ಏನೊಂದು ಅದ್ಭುತವಾದ ವ್ಯತ್ಯಾಸ ಉಂಟಾಗುವುದಿಲ್ಲ. ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಬರ್ತಾ ಇರುತ್ತೆ. ಒಂದೊಂದ್ಸರಿ ಅನಿವಾರ್ಯ, ಅನ್ಎಕ್ಸ್ಪೆಕ್ಟೆಡ್, ನಮಗೆ ಗೊತ್ತೇ ಇರಲ್ಲ ಇಂಥ ಸಮಸ್ಯೆ ಬರುತ್ತೆ ಅಂತ. ಸಡನ್ ಆಗಿ ಏನೋ ಒಂದು ಸಮಸ್ಯೆ ಬರುತ್ತೆ. ಈ ತರ ಅನಿರೀಕ್ಷಿತವಾದ ಘಟನೆಗಳು ಬಂದಾಗ ನಾವ್ ಯಾವ ತರ ಪ್ರತಿಸ್ಪಂದಿಸ್ಬೇಕು, ನಾವ್ ಎಷ್ಟು ಅದ್ರಲ್ಲಿ ನಾನು ರಿಯಾಕ್ಟಿವ್ ರೆಸ್ಪಾಂಡ್ ಬಗ್ಗೆ ತಿಳಿಸಿದ್ದೀನಿ ಎಷ್ಟೋ ಸಲ. ಸೊ ಅದು ಇಲ್ಲೂ ಅಪ್ಲೈ ಆಗುತ್ತೆ. ಏನೋ ಒಂದು ನಮಗೆ ಎಕ್ಸ್ಪೆಕ್ಟೇಷನ್ಸ್ ಮಾಡೇ ಇರಲ್ಲ, ಆ ತರದ್ದು ಯಾವುದೋ ಒಂದು ಘಟನೆಗಳು ನಡೆದಿರುತ್ತೆ. ಆಗ ನಾವು ಅತಿಯಾದ ಆಲೋಚನೆಗಳು ಮಾಡಿ ಅತಿಯಾಗಿ ಆ ವ್ಯಾಕುಲತೆ ಟೆನ್ಷನ್ಸ್ ಪಡ್ತಾ ಇದ್ರೆ ಅದೇನಾದ್ರು ಸಿಚುವೇಶನ್ ಚೇಂಜ್ ಆಗುತ್ತಾ? ಖಂಡಿತ ಚೇಂಜ್ ಆಗಲ್ಲ, ಇನ್ನೂ ವರ್ಸ್ಟ್ ಆಗುತ್ತೆ. ಸೊ ನಾವು ಅತಿಯಾದ ವ್ಯಾಕುಲತೆಗೆ ಒಳಗಾದ ಮಾತ್ರಕ್ಕೆ ಆ ಪರಿಸ್ಥಿತಿಗಳಲ್ಲಿ ವಿಶೇಷವಾದ ಯಾವುದೇ ಅದ್ಭುತವಾದ ಬದಲಾವಣೆ ಬರುವುದಿಲ್ಲ. ಅದು ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಆ ಟೈಮಲ್ಲಿ ಅಷ್ಟು ಟೆನ್ಷನ್ ಮಾಡ್ಕೊಂಡು ನಮ್ಮ ಒಂದು ಮೈಂಡ್ ಕೆಲ್ಸಾನೇ ಮಾಡ್ಬಾರ್ದು. ಆ ತರ ಅಷ್ಟೊಂದು ಎಷ್ಟು ಬೇಕೋ ಅವಶ್ಯಕತೆಗಿನ್ನ ಜಾಸ್ತಿಯಾಗಿ ನಾವು ಟೆನ್ಷನ್ ಮಾಡ್ಕೊಂತೀವಿ. ಸೊ ಆದ್ರೆ ನಾವು ತಿಳ್ಕೊಬೇಕಾಗಿರೋದೇನು, ಈ ತರ ಅನಿರೀಕ್ಷಿತ ಘಟನೆಗಳು ಏನೇ ನಡೆದಿರ್ಲಿ ಆ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಸ್ವಲ್ಪ ಶಾಂತ ಚಿತ್ತರಾಗಿ ಪ್ರಯಾಣವನ್ನು ಮುಂದುವರಿಸಿದರೆ ಎಷ್ಟೋ ಪ್ರಯೋಜನ ಇರುತ್ತದೆ. ಅಂದ್ರೆ ನಮಗೆ ಸ್ವಲ್ಪ ಪೇಶನ್ಸ್ ಬೇಕು. ಆ ತರ ಘಟನೆಗಳೇನಾದ್ರು ನಡೆದಾಗ ನಾವು ಸ್ವಲ್ಪ ಪೇಶನ್ಸ್ ಅಲ್ಲಿ ಇದ್ದು ತಾಳ್ಮೆಯಿಂದ ಇದ್ದಾಗ ಏನಾಗುತ್ತೆ, ಆ ಒಂದು ನೆಕ್ಸ್ಟ್ ಬರ್ತಾ ಬರ್ತಾ ತಾನೇನೆ ಎಲ್ಲ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಆಗ್ತಾ ಇರುತ್ತೆ. ಅಂದ್ರೆ ನಾವು ಮೈಂಡ್ ಕಾಮ್ ಆಗಿ ಇಟ್ಕೋಬೇಕು, ಶಾಂತವಾಗಿರ್ಬೇಕು. ಆಗೇನಾಗುತ್ತೆ, ಮುಂದೆ ಏನಾಗ್ಬೇಕಿರುತ್ತೋ ಅದು ಸುಲಭವಾಗಿ ಆಗ್ತಾ ಬರುತ್ತೆ, ಪ್ರಯೋಜನ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ನೆಟ್ಕೋಬೇಕು. ಏನೇ ಬರ್ಲಿ ಸಿಚುವೇಶನ್ಸ್, ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿ ಮಾಡದೇ ಇರ್ಲಿ, ಏನಾದ್ರು ಒಂದು ಸಿಚುವೇಶನ್ಸ್ ನಮ್ಗೆ ಅನಿರೀಕ್ಷಿತ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಬಂದಾಗ ನಾವು ಪೇಶನ್ಸ್ ಇಂದ ಇರ್ಬೇಕು. ನಾವು ಫುಲ್ ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಂಡ್ರು ಅಲ್ಲಿ ನಡೆಯೋದು ಏನು ಇಲ್ಲ. ಹಾಗಾಗಿ ಕಾಮ್ ಆಗಿದ್ದಷ್ಟು ನಮಗೆ ಒಳ್ಳೊಳ್ಳೆ ಒಂದು ಐಡಿಯಾಸ್ ಸಿಗ್ಬೋದು, ಒಳ್ಳೆ ಒಂದು ಸೊಲ್ಯೂಷನ್ ಸಿಗ್ಬೋದು, ಏನ್ ಮಾಡ್ಬೇಕಂತನೂ ಸಿಗ್ಬೋದು. ಹಾಗಾಗಿ ಮನಸ್ಸನ್ನು ಯಾವಾಗ್ಲೂ ಶಾಂತ ಚಿತ್ತವಾಗಿ ನಾವು ಇಟ್ಕೋಬೇಕು. ನೆಕ್ಸ್ಟ್, ನಿಯಂತ್ರಣವಿಲ್ಲದ ಅಶಾಸ್ತ್ರೀಯವಾದ ಆಲೋಚನೆಗಳೇ ಮನೋರೋಗ. ಮನೋರೋಗ ಅಂದ್ರೆ ಏನು? ಎಷ್ಟೊಂದ್ ಜನಕ್ಕೆ ನಾವ್ ಹೇಳ್ತೀವಿ ಮನಸ್ಸಿನ ಕಾಯಿಲೆಯಿಂದನೇ ದೇಹಕ್ಕೆ ಕಾಯಿಲೆ ಬರೋದು ಅಂತ. ಸೊ ಹಾಗಾದ್ರೆ ಈ ಮನೋರೋಗ ಅಂದ್ರೆ ಏನು ಅಂತಂತಂದ್ರೆ, ಏನು ಒಂದು ನಮ್ಮ ಥಾಟ್ಸ್ಗೆ ಒಂದು ಏನಂತಾರೆ ಅದನ್ನ ಈ ಹಿಡಿ ಇಲ್ಲ, ಬಿಟ್ಬಿಟ್ಟಿರ್ತೀವಿ, ಅದಕ್ಕೊಂದು ಎಂಡೇ ಇರಲ್ಲ. ಒಂದಾದ್ಮೇಲೆ ಒಂದು ಅಷ್ಟು ಆಲೋಚನೆಗಳು ಕೊಟ್ಬಿಟ್ಟಿರ್ತೀವಿ. ಆವಾಗ ಏನಾಗುತ್ತೆ, ಅಷ್ಟು ಆಲೋಚನೆಗಳು ಕೊಟ್ಟಾಗ ಏನೋ ಒಂದು ನೋವು ಮನ್ಸಲ್ಲಿ, ಏನೋ ಒಂದು ನೋವಿರುತ್ತೆ ಮನ್ಸಲ್ಲಿ, ಏನೋ ಒಂದು ಸಂಕಟ ಇದ್ದೇ ಇರುತ್ತೆ. ಸೊ ಯಾವಾಗ್ಲೂ ಒಳಗೊಳಗೆ ಏನೋ ಒಂದು ನೋವಿದ್ದರೆ ಮಾನಸಿಕ ವ್ಯಾಧಿ ಅಂತ ಕರೀತಾರೆ ಅದನ್ನ. ಯಾವಾಗ ನೋಡ್ರು ಮನ್ಸು ಯಾವತ್ತೂ ಖುಷಿ ಇರಲ್ಲ, ಅಥವಾ ಆ ಮನ್ಸು ಶೂನ್ಯವಾಗಿ ಯಾವತ್ತೂ ಇರಲ್ಲ. ಏನೋ ಒಂದು ಆಲೋಚನೆ ಮಾಡ್ತಾನೆ ಇರೋದು, ಟೆನ್ಷನ್ ಮಾಡ್ಕೊಳ್ತಾನೆ ಇರೋದು, ಸಂಕಟ ಪಡ್ತಾನೆ ಇರೋದು. ಹಾಗಿದ್ದಾಗ ಏನಂತಾರ ಅದನ್ನ, ಖಂಡಿತ ಮನೋರೋಗ ಅಂತ ಕರೀತಾರೆ ಅದನ್ನ. ಆ ನೋವು ಎಲ್ಲಿಂದ ಬರ್ತದೆ ಎಂದು ನಾವು ಅದರ ಮೂಲವನ್ನು ಹುಡುಕಿದರೆ ಅದಕ್ಕೆ ಮೂಲ ಕಾರಣ ನಮ್ಮ ಆಲೋಚನೆಗಳು. ಈಗ ಇಷ್ಟೆಲ್ಲ ನೋವು ನಂಗೆ ಆಗ್ತಿದ್ಯಲ್ಲಪ್ಪ, ಇಷ್ಟೆಲ್ಲ ಸಂಕಟ ಆಗ್ತದೆ, ಇಷ್ಟೆಲ್ಲ ಸಮಸ್ಯೆ ಬರ್ತಾ ಇದೆ, ಇದೆಲ್ಲಿಂದ ಬರ್ತಾ ಇದೆ ಅಂತ ನಾವು ನೋಡ್ಕೊಂಡು ಹುಡುಕೊಂಡು ಹೋದ್ರೆ ಲಾಸ್ಟ್ಗೆ ಅದ್ ನಿಲ್ಲೋದು ನಮ್ಮ ಆಲೋಚನೆಗಳು. ಇದಕ್ಕೆಲ್ಲಾನು ಕಾರಣ ನಮ್ಮ ಆಲೋಚನೆಗಳೇನೆ. ಹಾಗಾಗಿ ನಮ್ಮ ಆಲೋಚನೆಗಳು ಯಾವಾಗ ಅಶಾಸ್ತ್ರೀಯವಾಗಿ ಇರುತ್ತೆಯೋ ಹಾಗೂ ನಿಯಂತ್ರಣದಲ್ಲಿ ಇಲ್ಲದಿರುವುದರಿಂದ ಅವು ನಿರಂತರವೂ ಮಹಾಪೂರದಂತೆ, ಮಹಾಪ್ರವಾಹದಂತೆ ಬಂದು ನೋವನ್ನು ಉಂಟು ಮಾಡ್ತಾ ಇರುತ್ತೆ. ಪದೇ ಪದೇ ಅವನ್ನೇ ಸಂಕಟ ಪಡೋದು ಬೇಡ, ಅದನ್ನೇ ನೆನ್ಸ್ಕೊಳ್ಳೋದು ಬೇಡ. ನೆಕ್ಸ್ಟ್, ಈ ನಿರಂತರ ಮನೋವ್ಯಾಧಿಯಿಂದ ಹೊರಕ್ಕೆ ಬರಬೇಕೆಂದರೆ ನಿರಂತರವೂ ಸಾಧನೆಯ ಮೂಲಕ ಮನಸ್ಸನ್ನು ಸರಿದಾರಿಗೆ ತರುವುದು, ಸರಿಯಾದ ಶಾಸ್ತ್ರೀಯ ಆಲೋಚನೆ ವಿಧಾನದಿಂದ ಸರಿಯಾದ ದಾರಿಯಲ್ಲಿ ಇರುವಂತೆ ಮಾಡುವುದೇ ಸರಿಯಾದ ಮಾರ್ಗ. ಅಂದ್ರೆ ಇಲ್ಲೇನ್ ಹೇಳ್ತಾರೆ,
ನಾವು ನಿರಂತರ ನಮ್ಮ ಮನಸ್ಸು ಈ ತರ ಇರಬೇಕು ಅಂತಂದಾಗ ಸಾಧನೆ ಮಾಡ್ಬೇಕು. ನಾವು ನಿರಂತರ ಸಾಧನೆಯ ಮೂಲಕ ಮನಸ್ಸನ್ನು ಸರಿದಾರಿಗೆ ತರಬಹುದು. ಏನು ನಿರಂತರ ಸಾಧನೆ ಯಾವ್ದ್ರಲ್ಲಿ, ಯಾವ ತರ ನಮ್ಮ ಧ್ಯಾನ ಸಾಧನೆ ಮುಂದುವರಿಸಿದಾಗ ಇವೆಲ್ಲ ತಂತಾನಗೇನೆ ಸರಿ ಹೋಗುತ್ತೆ. ಬೇಡವಾಗಿರೋದಕ್ಕೆಲ್ಲ ಓವರ್ ಆಲೋಚನೆಗಳನ್ನ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂತೀವಿ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಏನನ್ನಾದರೂ ಸರಿ ಹೊತ್ತಿದರೆ ಭಾರವಾಗುತ್ತದೆ, ಬಿಟ್ಟರೆ ಹಗುರವಾಗುತ್ತದೆ, ಬಿಟ್ಟರೆ ಆನಂದವಾಗಿರುತ್ತದೆ, ಬಿಟ್ಟರೆ ನರ್ತಿಸುವಷ್ಟು ಉತ್ಸಾಹವನ್ನು ಉಂಟು ಮಾಡುತ್ತದೆ. ಅಂದ್ರೆ ಏನಾದ್ರೂ ಸರಿ, ನಾವೇನಾದ್ರು ಯೋಚನೆಗಳನ್ನ ತಲೆಯಲ್ಲಿ ಹಾಕೊಂಡ್ರೆ ಹೆಂಗಿರುತ್ತೆ ನಮ್ಮ ಪರಿಸ್ಥಿತಿ ಅಂತಂದ್ರೆ, ಯಾವಾಗ ಆ ತಲೆಯಿಂದ ಆಲೋಚನೆಗಳನ್ನ ತೆಗೆದು ಕೆಳಗಿಟ್ಬಿಟ್ರೆ ಏನನ್ಸುತ್ತೆ, ಹಾಯಾಗಿರುತ್ತೆ, ನಮ್ಗೆ ಮನಸ್ಸು ಹಾಯಾಗಿರುತ್ತೆ, ಎಷ್ಟು ಉತ್ಸಾಹ ಬರ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಒಂದು ಎಕ್ಸಾಂಪಲ್ ಹೇಳಿದ್ರೆ, ನಾವೆಲ್ಲೋ ಟೂರ್ಗೆ ಹೋಗ್ತಾ ಇದೀವಿ ಅನ್ಕೊಳ್ಳೋಣ. ಎಲ್ಲರೂ ಹೋಗುವಾಗ ನಮ್ ಲಗೇಜ್ ಜಾಸ್ತಿ ಇದ್ಬಿಡುತ್ತೆ. ಆ ಲಗೇಜು ಎಷ್ಟು ಜಾಸ್ತಿ ಇದ್ರೆ ಅದನ್ನ ನಾವೇ ಹೊರ್ಬೇಕಲ್ವಾ. ಆ ಲಗೇಜ್ ಜಾಸ್ತಿ ಇದ್ದಾಗ ನಮಗೆ ಕಷ್ಟ ಗೊತ್ತಾಗುತ್ತೆ, ಟೂರಲ್ಲಿ ಓಡಾಡೋದು ಕಷ್ಟ ಆಗುತ್ತೆ. ಅದೇ ನಾವು ಲೈಟ್ ಲಗೇಜ್ ಮಾಡ್ಕೊಂಡಾಗ ನಾವ್ ಎಷ್ಟ್ ಚೆನ್ನಾಗಿ ಟೂರ್ ಮಾಡ್ಕೊಂಡ್ ಬರ್ತೀವಿ, ಎಷ್ಟಾರು ನಡೀತೀವಿ, ಎಷ್ಟಾರು ಮಾಡ್ತೀವಿ. ಅದೇ ತರ ನಮ್ ಜೀವನದಲ್ಲಿ ಈ ಒಂದು ಆಲೋಚನೆಗಳು ಅನ್ನೋ ಒಂದು ಭಾರ ತಲೆಯಲ್ಲಿ ಹಾಕೊಂಡ್ಬಿಟ್ರೆ ನಾವು ಜೀವನನೇ ನಮಗೆ ಕಷ್ಟ ಆಗೋಗ್ಬಿಡುತ್ತೆ. ಸೊ ಏನಾದ್ರೂ ನಾವು ಹೊತ್ಕೊಂಡಿದ್ರೆ ಭಾರ ಆಗುತ್ತೆ, ಬಿಟ್ಬಿಟ್ರೆ ಹಗುರ ಆಗುತ್ತೆ. ಹಾಗಾಗಿ ಆಲೋಚನೆಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ಕೊರಗದೆ ಎಲ್ಲವನ್ನು ಅಲ್ಲಲ್ಲೇ ಬಿಟ್ಟು ಬಿಡೋಣ ಅಂತ ಹೇಳ್ತಾರೆ. ನೆಕ್ಸ್ಟ್, ಯಾವ್ದು ಚಿಂತಿಸಿ ಫಲ ಇಲ್ವೇ ಇಲ್ಲ, ಹಾಗಾಗಿ ಆಲೋಚನೆ ಮಾಡೋದು ಬೇಡ, ಅಲ್ಲಲ್ಲೇ ಬಿಟ್ಟು ಬಿಡೋಣ ಅಷ್ಟೇ. ಆವಾಗ ಮನಸ್ಸು ತುಂಬಾನೇ ಹಗುರ ಆಗುತ್ತೆ, ಜೀವನನು ಆನಂದವಾಗಿ ಇರುತ್ತೆ. ಆವೇಶದಲ್ಲೋ ಅನಾರೋಗ್ಯದಲ್ಲೋ ಇರುವಾಗ ಯಾವುದೇ ಕೀಲಕವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ. ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವಾಗ ನಾವು ಆವೇಶದಲ್ಲಿ ಇರ್ತೀವಿ ಅಥವಾ ಯಾವಾಗ ನಾವು ಅನಾರೋಗ್ಯದಲ್ಲಿ ಇರ್ತೀವಿ, ಅವಾಗ ಯಾವುದೇ ಒಂದು ಸೀರಿಯಸ್ ವಿಷಯನ ನಾವು ಡಿಸಿಷನ್ ತಗೊಳ್ಳೇಬಾರ್ದು. ಯಾಕಂದ್ರೆ ಅವಾಗ ನಮಗೂ ಎನರ್ಜಿ ಕಡಿಮೆ ಇರುತ್ತೆ ಆ ಟೈಮಲ್ಲಿ. ಸೊ ನಾವು ತಗೊಳ್ಳೋ ಡಿಸಿಷನ್ಗೂನು ಎನರ್ಜಿ ಇರಲ್ಲ ಅಲ್ಲಿ. ಸೊ ಅಂತ ಡಿಸಿಷನ್ ಯಾವತ್ತೂ ಸರಿ ಇರಲ್ಲ. ಹಾಗಾಗಿ ನಾವು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಗ, ತುಂಬಾ ಹುಷಾರಿಲ್ದಿದ್ದಾಗ, ಅಂತ ಟೈಮಲ್ಲಿ ಯಾವುದೇ ಒಂದು ಸೀರಿಯಸ್ ಡಿಸಿಷನ್ಸ್ ತಗೋಬೇಡಿ. ಅದ್ ಯಾವ ತರದಾರು ಆಗಿರ್ಬೋದು, ಒಟ್ಟು ಸೀರಿಯಸ್ ಡಿಸಿಷನ್ಸ್ ಆ ಟೈಮಲ್ಲಿ ತಗೋಬಾರ್ದು. ಯಾವಾಗ ನಾವು ರಿಲ್ಯಾಕ್ಸ್ ಆಗಿರ್ತೀವಿ, ಹುಷಾರಾಗಿರ್ತೀವಿ, ಹಾಯಾಗಿರ್ತೀವಿ, ಆವಾಗ ನಮ್ಮ ಮನಸ್ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಆವಾಗ ನಾವೊಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲೂ ಯಾವ್ದಾರು ಒಂದು ನಿರ್ಣಯ ಚೆನ್ನಾಗಿ ತಗೊಳಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ನಮ್ಮ ವರ್ತನೆಯು ನೇರವಾಗಿ ಬದಲಾಗಬಹುದು, ಬದಲಾಗದೆಯೂ ಇರಬಹುದು. ಆದರೆ ಆಲೋಚನಾ ವಿಧಾನವು ಬದಲಾದರೆ ವರ್ತನೆಯು ತಂತಾನೇ ಬದಲಾಗುತ್ತದೆ. ನಮ್ಗೆಲ್ಲರಿಗೂ ಎಷ್ಟೋ ಒಂದು ಹೇಗೋ ಬಿಹೇವ್ ಮಾಡ್ತಾ ಇರ್ತೀವಿ, ಬೈ ಬರ್ತ್ ಬಂದಿರುತ್ತೆ. ನಮ್ದೇ ಒಂದು ಪ್ರಾಕ್ಟೀಸು, ನಮ್ಗೆ ಅದು ಸರಿ ಇಲ್ದಿದ್ರು ಸರಿ ಇಲ್ಲ ಅಂತ ಯಾರು ಹೇಳಿದ್ರು ಅದನ್ನ ಬಿಡಲ್ಲ. ನಮ್ಗೆ ಏನು ಹುಟ್ಟದಾಗಿಂದ ಏನ್ ಪ್ರಾಕ್ಟೀಸೋ ಹಂಗೆ ಬಿಹೇವ್ ಮಾಡ್ತಾ ಇರ್ತೀವಿ. ಆ ಬಿಹೇವಿಯರ್ ಅಂತೂ ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಬಿಹೇವಿಯರ್ ಚೇಂಜ್ ಆಗ್ತಿದ್ರು ಏನ್ ಚೇಂಜ್ ಮಾಡಬಹುದು, ನಮ್ಮ ಆಲೋಚನೆಗಳನ್ನ ನಾವು ಬದಲಾಯಿಸ್ಕೋಬಹುದು. ಯಾವಾಗ ಆಲೋಚನೆಗಳನ್ನ ನಾವು ಬದಲಾಯಿಸ್ಕೊಂತೀವೋ ಆವಾಗ ನಮ್ಮ ಬಿಹೇವಿಯರ್ ಸಹ ತಂತಾನೆ ಚೇಂಜ್ ಆಗುತ್ತೆ. ಅದಕ್ಕೆ ಧ್ಯಾನ ಸುಮಾರು ವರ್ಷದಿಂದ ಮಾಡೋರು ಹೇಳುವಂತಹ ಎಕ್ಸ್ಪೀರಿಯನ್ಸ್ ಅದೇ, ಮುಂಚೆ ನಾನು ನಡ್ಕೊಳ್ತಾ ಇದ್ದಕ್ಕೂ ಈಗ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಅದ್ಯಾವ್ದ್ರಿಂದ ಬರುತ್ತೆ, ನಮ್ಮ ಧ್ಯಾನದಿಂದ ಬರುತ್ತೆ. ಹಾಗಾಗಿ ನಮ್ಮ ಆಲೋಚನೆಗಳು ಏನಿದೆಯೋ ಅವನ್ನ ನಾವು ಬೀಜಗಳು ಅಂತ ಕರಿಬಹುದು. ನಾವ್ ಹೆಂಗೆ ಹೊಲದಲ್ಲಿ ಹೋಗಿ ಏನಾದ್ರು ಒಂದು ಪೈರ್ ಹಾಕ್ಬೇಕು ಅಂದ್ರೆ ಫಸ್ಟ್ ಬೀಜ ಹಾಕ್ಬೇಕು. ಚೆನ್ನಾಗಿದ್ರೆ ಆ ಬೀಜ ಎಷ್ಟು ಚೆನ್ನಾಗಿದ್ರೆ ಪೈರು ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಅಷ್ಟು ಒಳ್ಳೆ ಮನಸ್ಸಿಂದ ಒಳ್ಳೆ ಆಲೋಚನೆಗಳಿಂದ ನೀರ್ ಹಾಕ್ತಾ ಇದ್ರೆ ಬೆಳೆನೂ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದೇ ತರ ನಮ್ಮ ಮೈಂಡು ಸಹ, ಎಷ್ಟಾದ್ರೂ ಆಲೋಚನೆಗಳು ಬೇಡ್ಬಿಟ್ಟಿರೋ ಕೆಟ್ಟ ಕೆಟ್ಟ ಆಲೋಚನೆಗಳು, ಬೇಡದಿರೋ ಆಲೋಚನೆಗಳು ಹಾಕಿ ತುಂಬ್ತಾ ಇದ್ರೆ ಏನಾಗುತ್ತೆ, ಅಲ್ಲಿ ಯಾವ್ದುನು ಏನೂನು ಪ್ರಯೋಜನ ಇಲ್ಲ, ನಮ್ಮ ಆರೋಗ್ಯ ಹದಗೆಡ್ತಾ ಬರುತ್ತೆ. ಸೊ ಹಾಗಾಗಿ ಎಲ್ಲ ನಮ್ಮ ಆಲೋಚನೆಗಳು ಒಂದು ಒಳ್ಳೆ ಬೀಜಗಳ ತರ ಇರ್ಬೇಕು. ಯಾವ ಆಲೋಚನೆ ಬೇಕೋ ಅದನ್ನ ಮಾತ್ರ ನಾವ್ ಇಟ್ಕೋಬೇಕು, ಬೇಡ್ದಿರೋ ಆಲೋಚನೆಗಳನ್ನ ಬಿಟ್ಟಾಕ್ತಾ ಇರ್ಬೇಕು. ನೆಕ್ಸ್ಟ್, ನಮ್ಮ ಮನಸ್ಸಿನಲ್ಲಿ ಏನಿರುತ್ತದೋ ಈ ಪ್ರಪಂಚದಲ್ಲಿ ನಮಗೆ ಅದೇ ಕಾಣಿಸುತ್ತದೆ. ಯದ್ಭಾವಂ ತದ್ಭವತಿ ನಾವ್ ಹೇಳ್ತೀವಲ್ಲ, ನಾವು ಮನ್ಸಲ್ಲಿ ಏನ್ ಇಟ್ಕೊಂಡಿರ್ತೀವಿ ಅದೇ ನಮ್ ಜೀವನದಲ್ಲಿ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗ್ ಒಳ್ಳೆಯವರೇ ಕಾಣಿಸ್ಬೇಕು, ನಮ್ ಜೊತೆ ಒಳ್ಳೆಯವರೇ ಇರ್ಬೇಕು ಅನ್ಕೊಂಡಾಗ ನಮಗ್ ಸಿಗೋರೆಲ್ಲ ಒಳ್ಳೆಯವರೇ ಆಗಿರ್ತಾರೆ. ಈ ತರ ನಾವೇನ್ ಅನ್ಕೊಂಡ್ರು ಒಂದು ಅದ್ಭುತ ಪ್ರಪಂಚ ಕಾಣ್ಬೇಕು ನನ್ ಸುತ್ತು ಅನ್ಕೊಂಡ್ರೆ ಅದ್ಭುತವಾಗಿರುವ ಪ್ರಪಂಚನೇ ನಮಗ್ ಕಾಣುತ್ತೆ. ಇಲ್ಲ ನಾವು ಮೂರೊತ್ತು ಕೊರಗ್ತಾ ಕೂತ್ಕೊಂಡ್ರೆ ನಮ್ ಜೀವನ ಅದೇ ತರ ಇರುತ್ತೆ, ಅದೇ ಫ್ರೀಕ್ವೆನ್ಸಿಲೆ ನಾವು ಇರ್ತೀವಿ. ಸೊ ಯಾವಾಗ್ಲೂ ಏನು ಒಳ್ಳೆ ಅವು
ನಾವು ಏನೇ ಆಗಿರ್ಲಿ ನಾವೇನ್ ಮಾಡ್ಬೇಕು, ಉತ್ತಮ ಪ್ರಪಂಚವನ್ನ ನೋಡಬೇಕು ಎಂದುಕೊಂಡರೆ ಒಳ್ಳೆಯ ಮನಸ್ಸನ್ನ ತಯಾರು ಮಾಡ್ಕೋಬೇಕು. ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ಎಲ್ಲ ನಡೀತಾ ಇರುತ್ತೆ. ಸೊ ನಾವು ಹಾಗಿದ್ದಾಗ ನಮ್ಮ ಮನಸ್ಸನ್ನ ಅಟ್ ಎನಿ ಟೈಮ್ ನಾವು ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್, ನಮ್ಮ ಆಲೋಚನೆಗಳೇ ನಿಜವಾದ ಅವಾಂತರಗಳು. ಅನವಶ್ಯಕವಾದ ಅವಾಂತರಗಳು ಬರಬಾರದು ಎಂದುಕೊಂಡರೆ ಅನವಶ್ಯಕ ಆಲೋಚನೆಗಳನ್ನು ತ್ಯಜಿಸಬೇಕು. ಇವರು ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ನಮ್ಮ ಏನ್ ಆಲೋಚನೆ ಇದೆಯೋ ಅದೇನೆ ನಮ್ಮ ಜೀವನದಲ್ಲಿ ಅವಾಂತರಗಳನ್ನು ಸೃಷ್ಟಿಸೋದಕ್ಕೆ ಕಾರಣನೇ ನಮ್ಮ ಆಲೋಚನೆಗಳು. ಸೊ ಹಾಗಾಗಿ ಯಾವಾಗ ಅನಾವಶ್ಯಕವಾದ ಅವಾಂತರಗಳು ಬರುತ್ತೋ ಅವಾಗ ಆಲೋಚನೆಗಳನ್ನೇ ನಾವು ಬಿಟ್ಟು ಬಿಡಬೇಕು. ಸೊ ಖಾಲಿ ಯಾವಾಗ ಆಲೋಚನೆ ನಮಗ್ ಜಾಸ್ತಿ ಬರುತ್ತೆ ಅಂದ್ರೆ, ಏನು ಕೆಲಸ ಇಲ್ಲದೆ ಸುಮ್ನೆ ಖಾಲಿ ಟೈಮ್ ಕೂತಿರ್ತೀವಲ್ಲ, ಆವಾಗ್ಲೇ ನಮಗ್ ಬೇರೆದಿರೋ ಆಲೋಚನೆ ಬರೋದು. ಹಾಗಾಗಿ ನಾವು ದಿನದ 24 ಗಂಟೆನೂ ನಾವು ಪ್ಲಾನ್ ಮಾಡ್ಕೊಂಡು ನಾವು ಬ್ಯುಸಿ ಆಗಿರ್ಬೇಕು. ಯಾವಾಗ ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಆಗಿರ್ತೀವೋ ಇನ್ನು ನಾವು ಕೆಟ್ಟದ್ದು ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ತಲೆಯಲ್ಲಿ ತಂತಾನಾಗ ಏನಾದ್ರು ಕಷ್ಟಗಳು ಬರ್ತಾ ಇದ್ರೆ ಹೇಗ್ ಫೇಸ್ ಮಾಡ್ಬೇಕು ಗೊತ್ತು, ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಇಲ್ಲಿ ಏನ್ ಹೇಳ್ತಾರ ಅವರು ಕೆಲವರು ಆಲೋಚನೆಗಳು ಎಷ್ಟು ಮಾಡ್ತಾ ಹೋಗ್ತೀವೋ ಆಲೋಚನೆಗಳನ್ನ, ಅವು ಅಷ್ಟಷ್ಟು ನೆನ್ನೆ ಹೇಳ್ದಂಗೆ ರೂಪಾಂತರಗೊಳ್ತಾನೆ ಇರುತ್ತೆ. ಪರಿಸ್ಥಿತಿಗಳು ಅವಾಂತರಗಳ ಮೇಲೆ ಅವಾಂತರ ಆಗ್ತಾನೆ ಇರುತ್ತೆ. ಹಾಗಾಗಿ ನಾವು ನಮ್ಮ ಆಲೋಚನೆಗಳ ಮುಖಾಂತರವೇ ಅವುಗಳ ಶಕ್ತಿ ಹರಿದು ಕೆಲವು ದಿನಗಳಿಗೆ ನಮ್ಮ ಜೀವನ ಪ್ರಯಾಣದಲ್ಲಿ ಅವು ಅವಾಂತರಗಳಾಗಿ ಪರಿಣಮಿಸುವ ಅವಕಾಶ ಇರುತ್ತೆ. ಯಾವಾಗ್ಲೂ ನಾವು ಬೇಡ್ದಿರೋದೇ ತಲೆ ತುಂಬ್ತಾ ಇದ್ರೆ, ಬೇಡ್ದಿರೋ ಆಲೋಚನೆಗಳಲ್ಲೇ ನಾವು ತುಂಬಿಕೊಂಡಿದ್ರೆ ಏನಾಗುತ್ತೆ, ನಮ್ಮ ಜೀವನ ಅಸ್ತವ್ಯಸ್ತ ಆಗೋಗುತ್ತೆ. ಸೊ ಇಷ್ಟು ಈ ಒಂದು ಆಲೋಚನೆಗಳ ಬಗ್ಗೆ ಚಾಪ್ಟರ್ ಮುಗೀತು. ಸೊ ನಾಳೆಯಿಂದ 7th ಚಾಪ್ಟರ್ ಭೂತ ಭವಿಷ್ಯ ವರ್ತಮಾನ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್. ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿರುತ್ತೆ. ನಾಳೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿಗೆ 6 ಚಾಪ್ಟರ್ಸ್ ನಮ್ದು ಮುಗೀತು ಮಾಸ್ಟರ್ಸ್. ನಾಳೆ 7ನೇ ಚಾಪ್ಟರ್ ತಿಳ್ಕೊಳ್ಳೋಣ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಈಗೆಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ, ಧ್ಯಾನದಲ್ಲಿ ಕೂತ್ಕೊಳ್ಳಿ. ಹಗುರವಾಗಿ ಕಣ್ಣುಗಳನ್ನ ಮುಚ್ಚುತ್ತಾ 2 ಕೈಗಳನ್ನ ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಕಾಲುಗಳನ್ನ ಈ ತರ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ಮ್ಯೂಸಿಕ್ ಜೊತೆ ನಾವೆಲ್ಲ ಸೇರಿ ಈ ಸಾಮೂಹಿಕ ಧ್ಯಾನವನ್ನ ಮಾಡ್ತಾ ಅದ್ಭುತವಾದ ಅವಿಶ್ವ ಪ್ರಾಣ ಶಕ್ತಿಯನ್ನ ನಮ್ಮೊಳಗೆ ಆಹ್ವಾನಿಸಿಕೊಳ್ಳೋಣ ಮಾಸ್ಟರ್ಸ್. ಧ್ಯಾನ ಅಂದ್ರೆ, ಈ ಆನಾಪಾನಸತಿ ಧ್ಯಾನ ಅಂದ್ರೆ ಅದ್ಭುತವಾದ, ಬಹಳ ಸರಳವಾದ ಧ್ಯಾನ. ಕೇವಲ ನಮ್ಮ ಸರಳವಾದ ಉಸಿರಾಟವನ್ನ ಗಮನಿಸ್ಕೊಳ್ತಾ ಬರೋದು. ಭೂತ ಭವಿಷ್ಯ ಎಲ್ಲವನ್ನೂ ಮರೆತು ಬಿಡೋಣ ಮಾಸ್ಟರ್ಸ್. ಕೇವಲ ನಿಮ್ಮ ಸಹಜವಾದ ಉಸಿರಾಟದೊಂದಿಗೆ ಮಾತ್ರ ಇರಿ. ಕೇವಲ ಉಚ್ಛ್ವಾಸ ನಿಶ್ವಾಸ, ಶ್ವಾಸಾನುಸಂಧಾನ.
ಮಾಸ್ಟರ್ಸ್ ಕೇವಲ ಉಚ್ಛ್ವಾಸ ನಿಶ್ವಾಸ, ಯಾವುದೇ ರೀತಿಯ ಆಲೋಚನೆಗಳು ಬೇಡ ಮಾಸ್ಟರ್ಸ್. ದಿನೇ ದಿನೇ ನಾವು ಈ ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಮ್ಮ ಆಲೋಚನಾ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಯಾವಾಗಲೂ ಅದ್ಭುತವಾದ ಆ ಸಕಾರಾತ್ಮಕ ಆಲೋಚನೆಗಳು ನಮ್ಮಲ್ಲಿರಲಿ. ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ಬಿಡಬೇಡಿ. ಅದ್ಭುತವಾದ ಧ್ಯಾನ ಮಾಸ್ಟರ್ಸ್. ಅದ್ಭುತವಾಗಿ ಆ ವಿಶ್ವ ಪ್ರಾಣ ಶಕ್ತಿ ನಮ್ಮಲ್ಲಿ ನಿರಂತರವಾಗಿ ಹರಿತಾ ಇದೆ. ಯಾರು ಕಣ್ಣುಗಳನ್ನ ಬಿಡಬೇಡಿ ಮಾಸ್ಟರ್ಸ್.
ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಅದ್ಭುತವಾದ ವಿಶ್ವ ಪ್ರಾಣಶಕ್ತಿ ನಮ್ಮ ನೆತ್ತಿಯ ಮೇಲಿರುವ ಬ್ರಹ್ಮರಂಧ್ರದಿಂದ ಇಡೀ ನಮ್ಮ ದೇಹವನ್ನ ಆವರಿಸಿಕೊಳ್ತಾ ಇದೆ ಮಾಸ್ಟರ್ಸ್. ಡೋಂಟ್ ಓಪನ್ ಯುವರ್ ಐಸ್, ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ಪ್ರತಿಯೊಂದು ಕಣವೂ ಸಹ ಅದ್ಭುತವಾಗಿ ಚೈತನ್ಯಗೊಳ್ತಾ ಇದೆ. ಕೇವಲ ಈ ವರ್ತಮಾನದಲ್ಲಿರೋಣ ಮಾಸ್ಟರ್ಸ್. ಕಡೆಯ 10 ನಿಮಿಷ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಲಾಸ್ಟ್ 10 ಮಿನಿಟ್ಸ್. ಎಚ್ಚರವಾಗಿರಿ ಎಲ್ಲರೂ. ಎಚ್ಚರ ಸ್ಥಿತಿಯಲ್ಲಿರೋಣ. ಎಷ್ಟೋ ದಿನಗಳಿಂದ, ಎಷ್ಟೋ ವರ್ಷಗಳಿಂದ ಬೇಡವಾದ, ಅವಶ್ಯಕತೆಗೂ ಮೀರಿದ ಆಲೋಚನೆಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಎಲ್ಲವನ್ನು ಕೂಡಿ ಹಾಕೊಂಡಿದ್ದೀವಿ ಮಾಸ್ಟರ್ಸ್.
ಆ ಎಲ್ಲ ಬೇಡವಾದ ಆಲೋಚನೆಗಳೆಲ್ಲ ನಮ್ಮ ಈ ಧ್ಯಾನದಿಂದ ಆಚೆ ಹಾಕಿ ಬಿಡೋಣ ಮಾಸ್ಟರ್ಸ್. ಈ ರೀತಿ ಬರ್ಬರುತ್ತೆ.
ಲಾಸ್ಟ್ 1 minute ಮಾಸ್ಟರ್ಸ್. ಕಡೆ 1 ನಿಮಿಷ. ಯಾರು ಕಣ್ಣುಗಳನ್ನು ಬಿಡಬೇಡಿ. ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ಲಾಸ್ಟ್ 1 minute. 30 seconds. ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಎಲ್ಲರೂ ಪತ್ರಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಗೆ ಹಾಗೂ ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೆ ಆತ್ಮಪೂರ್ವ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಮ್ಮ ಎರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಚಪ್ಪಾಳೆ. ಓಕೆ ಮಾಸ್ಟರ್ಸ್. ಸೊ ಮತ್ತೆ ಎಲ್ಲರೂ ನಾಳೆ ಸಿಗೋಣ. ಯಾರು ಏನಾದ್ರು ಎಕ್ಸ್ಪೀರಿಯನ್ಸ್ ಅಥವಾ ಏನಾದ್ರು